ಪ್ರೀತಿಯ ಮಕ್ಕಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಭೂಮಿ ಮತ್ತು ಈ ಸಾಗುವಳಿಗೆ ನಿಲುಕದ ಅಥವಾ ಬಳಕೆಯಾಗದ ಭೂಮಿಯನ್ನು ಕುರಿತು ಚರ್ಚೆ ಮಾಡಿದೆವು. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಉಳಿದ ಭೂಭಾಗಗಳು, ಉಳಿದ ಭೂ ಬಳಕೆಯ ಅಂಶಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದ್ರೆ ಪಾಳು ಭೂಮಿ, ನಾಲ್ಕನೆಯ ಭೂ ಬಳಕೆ ವಿಧ ಪಾಳು ಭೂಮಿ. ಪಾಳು ಭೂಮಿ ಅಂದ್ರೇನು? ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ ಇದು. ಎಂದ್ರೆ ಇದು ವ್ಯವಸಾಯಕ್ಕಾಗಿ ಉಪಯೋಗಿಸಲಾಗದ ಭೂಮಿ. ಭಾರತದಲ್ಲಿ 8.2% ಭೂಮಿ ಪಾಳು ಭೂಮಿಯಾಗಿದೆ. ಅಂದ್ರೆ ಇದನ್ನ ನಾವು ಸಾಗುವಳಿಗಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದ್ರೆ ಈ ಭೂಮಿ ಹೆಚ್ಚಾಗಿ ಎಲ್ಲಿದೆ ಅಂದ್ರೆ ಮಿಜೋರಾಂ, ತಮಿಳುನಾಡು, ಮೇಘಾಲಯ, ಮಿಜೋರಾಂ, ತಮಿಳುನಾಡು ಈ ಒಂದು ರಾಜ್ಯಗಳಲ್ಲಿ ಪಾಳು ಭೂಮಿಯನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. ಆದರೆ ತ್ರಿಪುರ, ಪುದುಚೇರಿ, ಅಂಡಮಾನ್, ನಿಕೋಬಾರ್ ಈ ಪ್ರದೇಶಗಳಲ್ಲಿ ನಾವು ಹೆಚ್ಚು ಉಪಯುಕ್ತವಾದ ಭೂಮಿಯನ್ನು ನಾವು ನೋಡುತ್ತೇವೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವ ಭೂಮಿ. ಎಂದ್ರೆ ಈ ಭೂಮಿಯನ್ನು ನಾವು ಕೃಷಿಗಾಗಿ ಬಳಸಿಕೊಳ್ಳಬಹುದು, ಆದರೆ ಕೆಲವು ಲವಣಾಂಶಗಳು, ಮಣ್ಣಿನ ಕೆಲವು ಅಂಶಗಳು, ಮಣ್ಣಿನಲ್ಲಿರಬೇಕಾದ ಫಲವತ್ತಾದ ಮಣ್ಣಿನಲ್ಲಿ ಇರಬೇಕಾದಂತ ಆ ಫಲವತ್ತತೆಯ ಅಂಶಗಳು ಇದರಲ್ಲಿ ಇರುವುದಿಲ್ಲ. ಈ ಒಂದು ಭೂಮಿಯನ್ನು ನಾವು ಬಳಸಿಕೊಳ್ಳಬೇಕಾದರೆ ಹೆಚ್ಚಿನ ಗೊಬ್ಬರ ಮತ್ತು ಈ ರಸಗೊಬ್ಬರಗಳನ್ನ ಮತ್ತೆ ಬೇರೆ ಕಡೆಯಿಂದ ಫಲವತ್ತತೆಯ ಮಣ್ಣನ್ನು ತಂದು ಅಥವಾ ಈ ಕೆರೆ ನದಿಗಳ ಹೂಳನ್ನು ತಂದು ಇಲ್ಲಿ ಹಾಕಿ ನಾವು ಈ ಭೂಮಿಯನ್ನ ಬಳಸಿಕೊಳ್ಳಬಹುದು. ಇದು ಹೆಚ್ಚಾಗಿ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನ್ ರಾಜ್ಯಗಳಲ್ಲಿ ನಾವು ಈ ಒಂದು ಭೂಮಿಯನ್ನು ಕಾಣುತ್ತೇವೆ. ಎಂದರೆ ಈ ಭೂಮಿಯನ್ನು ನಾವು ಸರಿಯಾಗಿ ಫಲವತ್ತತೆಯ ಅಂಶಗಳನ್ನ ಸೇರಿಸಿದ್ದೇ ಆದರೆ ಇದನ್ನು ಮತ್ತೆ ಕೃಷಿ ಯೋಗ್ಯವಾಗಿ ಮಾಡಬಹುದು. ಇಲ್ಲಿ ಬೆಳೆಗಳನ್ನು ಬೆಳೆಯಬಹುದು, ಆದರೆ ಬೆಳೆ ಇಳುವರಿಯನ್ನು ನೀಡುವುದಿಲ್ಲ. ಹಾಗಾಗಿ ಇದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟರೆ ಇದನ್ನ ಕೃಷಿ ಯೋಗ್ಯ ಭೂಮಿಯಾಗಿ ನಾವು ಮಾರ್ಪಾಟ ಮಾಡಬಹುದು. ಇನ್ನು ಖಾಯಂ ಹುಲ್ಲುಗಾವಲು ಮತ್ತು ಗೋಮಾಳ. ನಮ್ಮ ದೇಶದಲ್ಲಿ 3.4% ಭೂಮಿ ಈ ಖಾಯಂ ಹುಲ್ಲುಗಾವಲು ಅಥವಾ ಗೋಮಾಳಕ್ಕಾಗಿ ಮೀಸಲಿಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಸಾಕು ಪ್ರಾಣಿಗಳಾದಂಥ ಹಸು, ಎತ್ತು, ಎಮ್ಮೆ, ಮೇಕೆ, ಕುರಿ, ಒಟ್ಟಾರೆಯಾಗಿ ದನಗಾಹಿಗಳು ತಮ್ಮ ಬಳಕೆಗಾಗಿ ಈ ಒಂದು ಪ್ರದೇಶವನ್ನು ಬಳಸಿಕೊಳ್ಳುತ್ತಾರೆ. ಇದನ್ನು ಹೆಚ್ಚಾಗಿ ನಾವು ಹಿಮಾಚಲ್ ಪ್ರದೇಶ, ಗುಜರಾತ, ಮಧ್ಯಪ್ರದೇಶ ಈ ಒಂದು ರಾಜ್ಯಗಳಲ್ಲಿ ಈ ಖಾಯಂ ಹುಲ್ಲುಗಾವಲು ಅಥವಾ ಗೋಮಾಳ ಪ್ರದೇಶಗಳನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಇತರೆ ಭೂಬಳಕೆ ಪ್ರದೇಶಗಳು. ಭಾರತದಲ್ಲಿ 1.1% ಭಾಗವು ಇತರೆ ಭೂಬಳಕೆ ಭಾಗದಲ್ಲಿ ಬರುತ್ತವೆ. ತೋಟಗಳು, ನೆಡುತೋಪುಗಳು ಈ ಒಂದು ಭೂಬಳಕೆ ಅಂಶದಲ್ಲಿ ಬರುತ್ತವೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಕಾಫಿ ಪ್ಲಾಂಟೇಶನ್ಗಳಾಗಿರ್ಬೋದು, ಟೀ ಪ್ಲಾಂಟೇಶನ್ಗಳಾಗಿರ್ಬೋದು, ಚೆರ್ರಿ, ಆಪಲ್, ಸೇಬು ಇವುಗಳು ಬೆಳೆಯುವ ಪ್ರದೇಶಗಳಿಗೆ ನಾವು
ಇತರೆ ಭೂ ಬಳಕೆ ಪ್ರದೇಶ ಎಂದು ಕರೆಯುತ್ತೇವೆ. ಇದನ್ನು ನಾವು ಮುಖ್ಯವಾಗಿ ಗುಡ್ಡಗಾಡು ಪ್ರದೇಶಗಳ ಆದಂತ ಗುಡ್ಡಗಾಡು ಪ್ರದೇಶಗಳನ್ನು ಒಳಗೊಂಡಂತ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣುತ್ತೇವೆ. ಯಾವ ಯಾವ ರಾಜ್ಯಗಳು ಗುಡ್ಡಗಾಡು ಪ್ರದೇಶಗಳನ್ನು ಹೊಂದಿವೆಯೋ ಆ ರಾಜ್ಯಗಳಲ್ಲಿ ಇತರೆ ಭೂಬಳಕೆ ಪ್ರದೇಶವನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಇನ್ನು ಭಾರತದ ಬೆನ್ನೆಲುಬೆಂದೇ ಕರೆಯಲಾಗುವಂತ ಒಂದು ವೃತ್ತಿ, ಆ ವೃತ್ತಿ ಎಂದರೆ ವ್ಯವಸಾಯ. ವ್ಯವಸಾಯವನ್ನು ಕುರಿತು ನಾವು ಈಗ ಚರ್ಚೆ ಮಾಡೋಣ. ವ್ಯವಸಾಯ ಎಂದರೇನು? ಮನುಷ್ಯ ತನಗೆ ಅಗತ್ಯವಾದ ಆಹಾರ, ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ವ್ಯವಸಾಯ ಅಥವಾ ಕೃಷಿ ಎಂದು ಕರೆಯುತ್ತೇವೆ. ಮನುಷ್ಯ ತನಗೆ ಬೇಕಾದಂತ ಆಹಾರ ಧಾನ್ಯಗಳು, ಕಚ್ಚಾ ಪದಾರ್ಥಗಳು ಇವುಗಳನ್ನು ಭೂಮಿಯನ್ನು ಬಳಸಿಕೊಂಡು ಬೆಳೆಯುವ ಒಂದು ವ್ಯವಸ್ಥೆಗೆ ವ್ಯವಸಾಯ ಅಥವಾ ಕೃಷಿ ಎಂದು ಕರೆಯುತ್ತೇವೆ. ಇನ್ನು ವ್ಯವಸಾಯದ ಪ್ರಾಮುಖ್ಯತೆಗಳೇನು? ಮುಖ್ಯವಾಗಿ ಹೇಳುವುದಾದರೆ ವ್ಯವಸಾಯವು ಮಾನವನ ಪ್ರಾಚೀನವಾದ ಮುಖ್ಯ ವೃತ್ತಿಯಾಗಿದೆ. ಮಾನವನ ಪ್ರಾಚೀನವಾದ ಮುಖ್ಯ ವೃತ್ತಿಯಾಗಿದೆ. ಅಲ್ಲದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 65% ಭಾಗವು ಕೃಷಿ ಆಧರಿಸಿದೆ. ಅಂದರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ತುಂಬಾ ಸಹಾಯಕವಾಗಿದೆ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಸಬಲವಾಗಬೇಕಾದರೆ ಆ ದೇಶದ ಕೃಷಿ ಚೆನ್ನಾಗಿದ್ದರೆ, ಆ ದೇಶದ ಕೃಷಿ ಅಭಿವೃದ್ಧಿ ಹೊಂದಿದ್ದರೆ ಆ ದೇಶದ ಆರ್ಥಿಕ ಅಂಶಗಳು ಸಹ ತುಂಬಾ ಚೆನ್ನಾಗಿ ಬೆಳೆದಿರುತ್ತದೆ. ಅಲ್ಲದೆ ಭಾರತದಲ್ಲಿ ಕೃಷಿ ಜೀವನಾಧಾರಿತ ಪ್ರಮುಖ ವೃತ್ತಿಯಾಗಿದೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಭಾರತದಲ್ಲಿ ಕೃಷಿ ಜೀವನಾಧಾರಿತ ಒಂದು ವೃತ್ತಿಯಾಗಿದೆ. ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂತ ಆಹಾರ ಉತ್ಪಾದನೆಗೆ ಕೃಷಿ ಅತಿ ಅವಶ್ಯಕ. ಇನ್ನು ರಾಷ್ಟ್ರೀಯ ಆದಾಯದ ಮೂಲ ಆಕಾರವಾಗಿದೆ. ನಮ್ಮ ರಾಷ್ಟ್ರೀಯ ಆದಾಯ GDP, ನ್ಯಾಷನಲ್ ಇನ್ಕಮ್, ಈ ಎಲ್ಲದಕ್ಕೂ ಮೂಲ ಆಕಾರ ಎಂದರೆ ಕೃಷಿ. ಇನ್ನು ಒಂದು ದೇಶದ ತೃತೀಯ ರಂಗದ ಬೆಳವಣಿಗೆಗೆ ಕೃಷಿ ಅತಿ ಅವಶ್ಯಕವಾದದ್ದು ಅಥವಾ ವ್ಯವಸಾಯವು ತುಂಬಾ ಅವಶ್ಯಕವಾದದ್ದು. ಉದಾಹರಣೆ, ಯಾವುದೇ ಒಂದು ದೇಶದ ಸಾರಿಗೆ ಆಗಿರಬಹುದು, ವ್ಯಾಪಾರವಾಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ರಫ್ತು ಆಗಿರ್ಬೋದು, ಇವುಗಳ ಬೆಳವಣಿಗೆ ಯಾಕಬೇಕೆಂದರೆ ಆ ದೇಶದ ಕೃಷಿಯ ಬೆಳವಣಿಗೆ ತುಂಬಾ ಮುಖ್ಯ. ಈಗ ಕೈಗಾರಿಕೆಗಳ ಪ್ರಗತಿಗೆ ಕೃಷಿ ತುಂಬಾ ಸಹಾಯಕವಾಗಿದೆ. ಉದಾಹರಣೆ, ಈ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕೃಷಿ ಮುಖ್ಯವಾದಂತ ಅಂಶ. ಕೃಷಿ ಆಧಾರಿತ ಕೈಗಾರಿಕೆಗಳಾದಂತ ಹತ್ತಿ ಕೈಗಾರಿಕೆಗಳು, ಸೆಣಬು ಕೈಗಾರಿಕೆಗಳು, ಸಕ್ಕರೆ ಕಾರ್ಖಾನೆಗಳು, ಜವಳಿ ಕಾರ್ಖಾನೆಗಳು ಇವು ಮುಖ್ಯವಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳಾಗಿವೆ. ಕೃಷಿಯ ಅಭಿವೃದ್ಧಿಯಾದರೆ ಈ ಕಾರ್ಖಾನೆಗಳು ಸಹ ಅಭಿವೃದ್ಧಿಯಾಗುತ್ತವೆ. ಅಲ್ಲದೆ ಒಂದು ದೇಶದ ಮೂಲ ಆದಾಯ ಅಥವಾ ರಾಷ್ಟ್ರೀಯ ಆದಾಯ ಇವುಗಳು ಹೆಚ್ಚಿಸುತ್ತವೆ.
ಅಲ್ಲದೆ ಕೃಷಿಯು ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೂ ತುಂಬಾ ಪ್ರಭಾವ ಬೀರುತ್ತದೆ. ಯಾವುದೇ ಒಂದು ದೇಶದ ರಾಜಕೀಯವಾಗಿರಲಿ, ಆ ದೇಶದ ಸಾಮಾಜಿಕ ವ್ಯವಸ್ಥೆಯಾಗಿರಲಿ ಕೃಷಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವ ದೇಶದಲ್ಲಿ ಕೃಷಿಯ ಉತ್ಪನ್ನಗಳು ಚೆನ್ನಾಗಿರುತ್ತವೋ ಆ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಒಂದು ಸ್ಥಿರವಾಗಿರುತ್ತದೆ, ಸಾಮಾಜಿಕವಾಗಿ ಒಂದು ಉತ್ತಮವಾದಂತಹ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದೇ ಒಂದು ದೇಶದಲ್ಲಿ ಕೃಷಿಯ ಉತ್ಪನ್ನ ಚೆನ್ನಾಗಿರದಿದ್ರೆ ರಾಜಕೀಯ ಅರಾಜಕತೆ, ಸಾಮಾಜಿಕ ಅಸ್ಥಿರತೆಯನ್ನು ನಾವು ಕಾಣುತ್ತೇವೆ. ಇನ್ನು ಮುಖ್ಯವಾಗಿ ವ್ಯವಸಾಯದಿಂದ ವಿದೇಶಿ ವಿನಿಮಯದ ಗಳಿಕೆಯಾಗುತ್ತದೆ. ಯಾವುದೇ ಒಂದು ರಾಷ್ಟ್ರ ವಿಶ್ವದಲ್ಲಿ ಹೆಸರುವಾಸಿಯಾಗಬೇಕಾದರೆ, ವಿಶ್ವದಲ್ಲಿ ಬಲಿಷ್ಠ ರಾಷ್ಟ್ರವಾಗಬೇಕಾದರೆ ಆ ದೇಶದ ವಿದೇಶಿ ವಿನಿಮಯದ ಗಳಿಕೆ ಚೆನ್ನಾಗಿರಬೇಕಾಗಿರುತ್ತದೆ. ಕೃಷಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಹಜವಾಗಿ ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸುತ್ತವೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಕೃಷಿಯ ವಿಧಗಳು, ಟೈಪ್ಸ್ ಆಫ್ ಅಗ್ರಿಕಲ್ಚರ್. ವಿವಿಧ ಭೌಗೋಳಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳಿಂದಾಗಿ ಭಾರತದಲ್ಲಿ ವಿವಿಧ ಕೃಷಿ ವಿಧಾನಗಳು ರೂಢಿಯಲ್ಲಿವೆ. ಹಾಗಾದರೆ ಯಾವ ಯಾವ ಕೃಷಿ ವಿಧಾನಗಳು ರೂಢಿಯಲ್ಲಿವೆ ಬನ್ನಿ ನೋಡೋಣ. ಮೊದಲನೆಯದಾಗಿ ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯ ಎನ್ನುವುದನ್ನು ನಾವು ಕೂಲಂಕುಷವಾಗಿ ಮುಂದೆ ಚರ್ಚೆ ಮಾಡೋಣ. ಎರಡನೆಯದಾಗಿ ಸಾಂದ್ರ ಬೇಸಾಯ. ಇನ್ನು ಮೂರನೆಯದಾಗಿ ವಾಣಿಜ್ಯ ಬೇಸಾಯ. ನಾಲ್ಕನೆಯದಾಗಿ ಮಿಶ್ರಣ ಬೇಸಾಯ. ಐದನೆಯದಾಗಿ ನೆಡುತೋಪು ಬೇಸಾಯ. ಇನ್ನು ಆರನೆಯದಾಗಿ ಒಣ ಬೇಸಾಯ. ಏಳನೆಯ ಬೇಸಾಯ ಆರ್ದ್ರ ಬೇಸಾಯ. ಈಗ ಮಕ್ಕಳೇ ಇವುಗಳನ್ನು ಕುರಿತು ಕೂಲಂಕುಷವಾಗಿ ನಾವು ಚರ್ಚೆ ಮಾಡೋಣ. ಮುಖ್ಯವಾಗಿ ಕೃಷಿಯ ವಿಧಗಳಲ್ಲಿ ಮುಖ್ಯವಾದ ಕೃಷಿ ವಿಧಾನ ಎಂದರೆ ಜೀವನಾಧಾರಿತ ಬೇಸಾಯ. ರೈತ ಮತ್ತು ಆತನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿಗೆ ಜೀವನಾಧಾರಿತ ಬೇಸಾಯ ಎನ್ನುತ್ತೇವೆ. ಇಲ್ಲಿ ಮುಖ್ಯವಾಗಿ ನೋಡುವುದಾದರೆ ರೈತ ತನ್ನ ಕುಟುಂಬಕ್ಕಾಗಿ, ತನ್ನ ಕುಟುಂಬದ ಅವಶ್ಯಕತೆಗಾಗಿ ಏನು ಬೆಳೆಗಳನ್ನು ಬೆಳೆಯುತ್ತಾನೆಯೋ ಆ ಒಂದು ಬೇಸಾಯಕ್ಕೆ ಜೀವನಾಧಾರಿತ ಬೇಸಾಯ ಎನ್ನುತ್ತೇವೆ. ಇನ್ನು ಈ ಕೃಷಿ ವಿಧಾನದ ಜೀವನಾಧಾರಿತ ಬೇಸಾಯದ ಒಂದು ಫೀಚರ್ಸ್ ಅಥವಾ ಲಕ್ಷಣಗಳನ್ನು ನಾವು ನೋಡುವುದಾದರೆ ಇದು ಅತ್ಯಲ್ಪ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ. ಅಂದರೆ ಒಬ್ಬ ರೈತ, ಈಗ ನಾವೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಇದು ಜೀವನಾಧಾರಿತ ಬೇಸಾಯದ ಬೆಳೆ. ಇಲ್ಲಿ ಒಬ್ಬ ರೈತ ಹೆಚ್ಚಿನ ಜೋಳವನ್ನು ತನ್ನ ಕುಟುಂಬದ ಬಳಕೆಗಾಗಿ ಉಳಿಸಿಕೊಂಡು ಉಳಿದ ಸ್ವಲ್ಪ ಮಟ್ಟಿನ ಏನು ಜೋಳ ಇದೆಯೋ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ. ಇದೊಂದು ಪುರಾತನ ಮಾದರಿ ಬೇಸಾಯ. ಇದು ತುಂಬಾ ಹಳೆಯ ಕಾಲದಿಂದಲೂ ಸಹ ಈ ಒಂದು ವಿಧವಾದ ಬೇಸಾಯವನ್ನು ಒಬ್ಬ ರೈತ ಮಾಡಿಕೊಂಡು ಬಂದಿರುತ್ತಾನೆ. ಇದನ್ನು ಮುಖ್ಯವಾಗಿ ನಾವು ಒಡಿಶಾ, ಮಧ್ಯಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳಾದಂಥ ಅಸ್ಸಾಂ, ಮಣಿಪುರ್, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರಾ ಈ ಒಂದು ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಕಾಣುತ್ತೇವೆ. ಇನ್ನು ಎರಡನೆಯದಾಗಿ ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳಿವೆ. ಒಂದು ವರ್ಗಾವಣೆ ಬೇಸಾಯ. ವರ್ಗಾವಣೆ ಬೇಸಾಯ ಎಂದರೆ ಇಲ್ಲಿ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಯುವಂಥದ್ದು. ಇನ್ನು ಎರಡನೇದಾಗಿ ಸ್ಥಿರ ಬೇಸಾಯ. ಒಂದೇ ನೆಲದಲ್ಲಿ ನೆಲೆ ನಿಂತು ಬೇಸಾಯವನ್ನ ಮಾಡುವಂಥದ್ದು. ಇನ್ನು ವರ್ಗಾವಣೆ ಬೇಸಾಯದಲ್ಲಿ ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ, ಸುಟ್ಟು, ವಿಸ್ತರಿಸಿ
ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುತ್ತದೆ. ಎಂದರೆ ಅಲ್ಲಿನ ಮಣ್ಣಿನ ಸಾರವು ಕಡಿಮೆಯಾದ ಮೇಲೆ ಅದನ್ನು ಬಿಟ್ಟು ಮತ್ತೊಂದೆಡೆಗೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯ ಕ್ರಮವನ್ನು ಮುಂದುವರಿಸುವುದು. ಇದನ್ನು ನಾವು ವರ್ಗಾವಣೆ ಬೇಸಾಯ ಎನ್ನುತ್ತೇವೆ. ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆಗೊಳ್ಳುವುದು. ಶಿಫ್ಟಿಂಗ್ ಕಲ್ಟಿವೇಶನ್ ಎಂದರೆ ಒಂದು ಪ್ರದೇಶದಿಂದ ನಾವು ಇನ್ನೊಂದು ಪ್ರದೇಶಕ್ಕೆ ಶಿಫ್ಟ್ ಆಗೋದು. ಇದು ಹಳೇ ಕಾಲದಲ್ಲಿ ಇದನ್ನ ಒಂದು ವ್ಯವಸ್ಥಿತವಾಗಿ ಈ ರೀತಿಯ ಬೇಸಾಯವನ್ನು ಜನ ಮಾಡಿಕೊಂಡು ಹೋಗ್ತಾ ಇದ್ರು. ಯಾಕೆ ಅಂದ್ರೆ ಆಗಿನ ಜನಕ್ಕೆ ರಸಗೊಬ್ಬರ ಕುರಿತಾಗಿ, ಗೊಬ್ಬರ ಕುರಿತಾಗಿ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಒಂದು ಮಣ್ಣಿನಲ್ಲಿ ಸಾರ ಇರೋವರೆಗೂ ಆ ಒಂದು ಮಣ್ಣಿನಲ್ಲಿ ಅವರು ಕೃಷಿಯನ್ನು ಮಾಡುತ್ತಿದ್ದರು. ಆ ಮಣ್ಣಿನ ಸಾರ ತೀರಿದ ನಂತರ ಬೇರೆ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಪ್ರೀತಿಯ ಮಕ್ಕಳೇ, ಇಲ್ಲೊಂದು ಅಂಶ ತಾವು ಗಮನ ಇಟ್ಕೋಬೇಕು. ಏನು ಅಂದ್ರೆ ವರ್ಗಾವಣೆ ಬೇಸಾಯವನ್ನು ಇಂದು ಸರ್ಕಾರ ನಿಲ್ಲಿಸಿದೆ. ಇಂದು ಯಾರೂ ಸಹ ವರ್ಗಾವಣೆ ಬೇಸಾಯ ಮಾಡುವಂತಿಲ್ಲ. ಯಾಕೆಂದ್ರೆ ಇದು ಅರಣ್ಯ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ವರ್ಗಾವಣೆ ಬೇಸಾಯವನ್ನು ಸರ್ಕಾರ ನಿಷೇಧಿಸಿದೆ. ಇದು ಹೆಚ್ಚಾಗಿ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತಾ ಇತ್ತು ಎಂದರೆ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ್, ಒಡಿಶಾ ಮತ್ತು ಕೇರಳದಂತ ಗುಡ್ಡಗಾಡು ಪ್ರದೇಶಗಳಲ್ಲಿ, ಕಾಡು ಪ್ರಮುಖವಾದಂತ, ಅರಣ್ಯ ಪ್ರಮುಖವಾದಂತ ರಾಜ್ಯಗಳಲ್ಲಿ ಈ ಒಂದು ಬೇಸಾಯ ರೂಢಿಯಲ್ಲಿತ್ತು. ಇನ್ನು ಸ್ಥಿರ ಜೀವನಾಧಾರಿತ ಬೇಸಾಯವು ಶಾಶ್ವತವಾಗಿ ಒಂದೇ ಕಡೆ ನೆಲೆ ನಿಂತು ಬೇಸಾಯವನ್ನು ಮಾಡುವಂತಹದ್ದು. ಈಗ ಭಾರತದಲ್ಲಿ ಹೆಚ್ಚಾಗಿ ಈ ಒಂದು ಬೇಸಾಯವನ್ನು ನಾವು ಕಾಣುತ್ತೇವೆ. ಸ್ಥಿರ ಜೀವನಾಧಾರಿತ ಬೇಸಾಯ ಭಾರತದ ಉದ್ದಗಲಕ್ಕೂ ಇಂದು ನಡೆಸಿಕೊಂಡು ಹೋಗಲಾಗುತ್ತಿದೆ. ಹಾಗಾದರೆ ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಬೇಸಾಯದ 7 ವಿಧಗಳು ಅಲ್ಲದೆ ಮುಖ್ಯವಾಗಿ ಜೀವನಾಧಾರಿತ ಬೇಸಾಯದ 2 ವಿಧಗಳನ್ನು ಕುರಿತು ಚರ್ಚೆ ಮಾಡಿದೆವು. ಮುಂದಿನ ಒಂದು ತರಗತಿಯಲ್ಲಿ ನಾವು ಉಳಿದ ಕೃಷಿಯ ವಿಧಗಳನ್ನು ಕುರಿತು ಚರ್ಚೆ ಮಾಡೋಣ. ರೆಡಿ. ಕೃಷಿಯ ವಿಧಗಳಲ್ಲಿ 2ನೇ ವಿಧ ಎಂದರೆ ಸಾಂದ್ರ ಬೇಸಾಯ. ಈ ಸಾಂದ್ರ ಬೇಸಾಯದ ಒಂದು ಅಡಿಯಲ್ಲಿ ನಾವು ಸಾಂದ್ರ ಬೇಸಾಯ ಎಂದರೇನು ಮತ್ತು ಈ ಸಾಂದ್ರ ಬೇಸಾಯ ಎಲ್ಲಿ ಕೈಗೊಳ್ಳಲಾಗುತ್ತದೆ ಎನ್ನುವುದನ್ನು ಕುರಿತು ಚರ್ಚೆ ಮಾಡೋಣ. ಇದನ್ನು ನಾವು ಇಂಟೆನ್ಸಿವ್ ಫಾರ್ಮಿಂಗ್ ಎಂದು ಕರೆಯುತ್ತೇವೆ. ಸಾಂದ್ರ ಬೇಸಾಯ ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸಿ ಬೇಸಾಯ ಮಾಡಿ ನಮಗೆ ಬೇಕಾದಂಥ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ಸಾಂದ್ರ ಬೇಸಾಯ ಎಂದು ಕರೆಯುತ್ತೇವೆ. ಹಾಗಾದರೆ ಸಾಂದ್ರ ಬೇಸಾಯದ ಅಡಿಯಲ್ಲಿ ಭೂ ಹಿಡುವಳಿ ಚಿಕ್ಕದಾಗಿರುತ್ತದೆ, ಆದರೆ ಹೆಚ್ಚಿನ ಒಂದು ಬಂಡವಾಳ ಮತ್ತು ಹೆಚ್ಚಿನ ಕಾರ್ಮಿಕ